ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜ್ಯ ರಾಜಕಾರಣದ ಬ್ರೇಕಿಂಗ್ ನ್ಯೂಸ್ ಒಂದನ್ನು ಇಡ್ತಾ ಇದ್ದೀವಿ. ಹೊಸ ಪಕ್ಷದ ಎಂಟ್ರಿ ಆಗ್ತಾ ಇದೆ. ಇವತ್ತು ಜೆನ್ಜಿ ಕ್ರಾಂತಿ ಆಗಿರೋ ಹೊತ್ತಲ್ಲಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆಗೆ ಬರೀ ಡೆಲ್ಲಿಯಲ್ಲಷ್ಟೇ ಅಲ್ಲ, ಕರ್ನಾಟಕದಲ್ಲೂ ಕೂಡ ಭರ್ಜರಿಯಾಗಿ ಆಕ್ರೋಶ, ಅಸಮಾಧಾನ, ಅಸಹನೆ ಎಲ್ಲ ಸಿಡಿದಿರೋ ಹೊತ್ತಲ್ಲಿ ಮತ್ತೊಂದು ಕಡೆ ಬಹಳ ದೊಡ್ಡ ನಾಯಕತ್ವದ ಎಕ್ಸಿಟ್ ಆಗಿರೋ ಹೊತ್ತಲ್ಲಿ, ಸಿದ್ದರಾಮಯ್ಯನವರ ಎಕ್ಸಿಟ್ ಆಗಿರೋ ಹೊತ್ತಲ್ಲಿ, BJPಯಲ್ಲೂ ನಾಯಕತ್ವದ ನಿರ್ವಾತ ಇರೋ ಹೊತ್ತಲ್ಲಿ, ಪ್ರಾದೇಶಿಕ ಪಕ್ಷದ ಅಸ್ತಿತ್ವ ಅಲುಗಾಡ್ತಿರೋ ಹೊತ್ತಲ್ಲಿ ಮಹತ್ವದ ಬೆಳವಣಿಗೆ ಇದು. ಪ್ರಾದೇಶಿಕ ಪಕ್ಷವೊಂದರ ಉಗಮವಾಗ್ತಿದೆ. ಹಾಗಾದರೆ ಯಾವ ರೀತಿ ಮ್ಯಾಜಿಕ್ ಮಾಡುತ್ತೆ ಈ ಪಕ್ಷ? ನಿಜವಾಗಿಯೂ ಅಷ್ಟು ಬಲ ಇದೆಯಾ? ಇವತ್ತಿನ ಬಲಾಢ್ಯರ ನಡುವೆ ಗುದ್ದಾಡುವಂಥ ಶಕ್ತಿ ಈ ಪಕ್ಷಕ್ಕಿದೆಯಾ? ಯಾರ ಸಾರಥ್ಯ? ಎಲ್ಲ ಡೀಟೇಲ್ಸ್ನ ಇಡ್ತಾ ಹೋಗ್ತೀವಿ. 2028 ಚುನಾವಣೆಗೆ 15 ಸೀಟ್ಸು ಅಂದರೆ ಜಸ್ಟ್ ಸ್ಪರ್ಧೆ ಮಾಡೋದಷ್ಟೇ ಅಂದರೆ 50 ಸೀಟು ಮಾಡಿಬಿಡ್ಬೋದು. ಬಟ್ ಅತ್ಯಂತ ಗಟ್ಟಿಯಾಗಿ ನಿಲ್ಲಬಹುದಾದಂತಹ 15 ಕ್ಷೇತ್ರಗಳನ್ನು ಎಲ್ಲ ಬಗೆಯ ಬಲಗಳನ್ನು ಒಗ್ಗೂಡಿಸ್ಕೊಂಡು ಈಗ ರೆಡಿ ಮಾಡ್ಕೊಳ್ತಿದ್ದಾರೆ. ಅದು ಇಂಟ್ರೆಸ್ಟಿಂಗ್ ಮಾಹಿತಿ ಇಡ್ತಾ ಹೋಗ್ತಿದ್ದೀವಿ. ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಸಿದ್ದರಾಮಯ್ಯನವರ ಸ್ಟೈಲಲ್ಲೇ ಒಂದು ಅಹಿಂದ ಕ್ರಾಂತಿ ಆಗತ್ತಾ? ಜಾತಿ ರಾಜಕಾರಣದಿಂದ ಬೇಸತ್ತಿರೋರೇ ಇವರು, ಆದರೆ ಜಾತಿ ಇದೆ ಈಗ ಮೇಲ್ಗೈ ಅನ್ನುವಾಗ ಜಾತಿ ರಾಜಕಾರಣದ ದಾರಿಯಲ್ಲೇ ಹೋಗಿ ನಾನು, ಈಗಿರೋ ವ್ಯವಸ್ಥೆಯಲ್ಲೇ ಹೋಗಿ ನಾನು ಸಮಾಜದಲ್ಲಿ ಬದಲಾವಣೆ, ಶಿಕ್ಷಣದಲ್ಲಿ ಬದಲಾವಣೆ, ಉದ್ಯೋಗ ಸೃಷ್ಟಿ ಎಲ್ಲವನ್ನು ಮಾಡ್ತೀನಿ ಅಂತ ಹೇಳ್ತಿದ್ದಾರೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, SC ST, ವಿಶೇಷವಾಗಿ ಕುರುಬ ಸಮುದಾಯದ ಬಲದೊಂದಿಗೆ ಎಂಟ್ರಿ ಆಗ್ತಿದ್ದಾರೆ. ಸ್ವಾಭಿಮಾನಿ ಪಕ್ಷದ ಮೂಲಕ JB ವಿನಯ್ ಕುಮಾರ್ ಅವರು ದಾವಣಗೆರೆಯಲ್ಲಿ ಪಕ್ಷೇತರವಾಗಿ ಸ್ಪರ್ಧೆ ಮಾಡಿದ್ರು. ಮತ್ತು ಈ ಸಲನೂ ಅವ್ರ ಹೆಸರು ಬೈ ಎಲೆಕ್ಷನಲ್ಲಿ ಓಡಾಡ್ತು, BJP ಕಾಂಗ್ರೆಸ್ ಅಂತ. ಆದರೆ ಯಾವ ಪಕ್ಷದ ಸಹವಾಸ ಬೇಡ ಅಂತ ಈಗ ಬರೀ ದಾವಣಗೆರೆಗೆ ಸೀಮಿತವಾಗಿರುತ್ತೆ. ಆಲ್ ಓವರ್ ಕರ್ನಾಟಕ ಸಂಘಟನೆ ಶುರು ಮಾಡಿದ್ದು. ತಮ್ಮ ಪಕ್ಷದ ರಿಜಿಸ್ಟ್ರೇಷನ್ ಪ್ರಾಸೆಸ್ ಕೂಡ ಈಗ ಶುರು ಮಾಡಿದ್ದಾರೆ ಎಲೆಕ್ಷನ್ ಕಮಿಷನ್ನಲ್ಲಿ. ಹಾಗಾಗಿ ಇನ್ನೊಂದೆರಡು ತಿಂಗಳಲ್ಲಿ ಅಧಿಕೃತವಾಗಿ ಕರ್ನಾಟಕ ರಾಜಕಾರಣದಲ್ಲಿ ಒಂದು ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆ ವಿನಯ್ ಕುಮಾರ್ ಅವರ ಮೂಲಕ ಸಜ್ಜಾಗಿದೆ. ನಾನು ಇಂಡಿಪೆಂಡೆಂಟಾಗಿ ಹೋಗ್ತಾ ಇದ್ದೀನಿ. ಹಂಗೆ ನಂದು ಅದು ಗೊತ್ತಿಲ್ಲ, ಇವಾಗಲೇ ಹೇಳ್ಬೇಕೋ ಬೇಡ. ಅಫ್ಕೋರ್ಸ್ ಐ ಆಮ್ ಗೋಯಿಂಗ್ ಟು ರಿವೀಲ್. ಒಂದು ಕರ್ನಾಟಕ ಸ್ವಾಭಿಮಾನಿ ಪಕ್ಷ ಅಂತ, ಅದನ್ನು ನಾನು ರಿಜಿಸ್ಟರ್ ಮಾಡ್ಕೋಬೇಕಂತಿದ್ದೀನಿ. ಆ ಲಾಂಛನದಲ್ಲಿ ನಾನು ಈ ಎರಡು BJP ಕಾಂಗ್ರೆಸ್ ಇನ್ನೊಂದು ಪಕ್ಷದ ಕಡೆ ಹೋಗಲ್ಲ, ಅಪ್ಪಿತಪ್ಪಿ ಹೋಗಲ್ಲ. ಅಲ್ಲಿ ನಾನು ನೋಡ್ಬಿಟ್ಟಿದ್ದೀನಿ ಅಲ್ಲಿ ಒಳಗೆ ಯಾವ ರೀತಿ ನಡೀತದೆ ಅನ್ನೋದನ್ನ. ಮೊನ್ನೆ ಬೈ ಎಲೆಕ್ಷನ್ ನನಗೆ ಟಿಕೆಟ್ ಆಗಬೇಕಿತ್ತು, ಅದನ್ನ ಹೆಂಗೆ ತಪ್ಪಿಸಿದ್ರು, ಯಾಕೆ ತಪ್ಪಿಸಿದ್ರು ಅಂತಂದು ನಾನು ಹತ್ರದಿಂದ ನೋಡಿದ್ದೀನಿ. ಎಲೆಕ್ಷನ್ ಟೈಮಲ್ಲಿ ಹೆಂಗೆ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಆಯಿತು, ಆ ಕಡೆ ಈ ಕಡೆ ಕಾಸ್ಟ್ ಬೇಸಿಸ್ ಮೇಲೆ ಹೆಂಗಾಯಿತು. ಆ ಲೀಡರ್ಸಿಗೆ ನಾವು ಗೆಲ್ಲಬೇಕನ್ನೋ ಒಂದು ಇದು ಇರಲ್ಲ, ಗೆದ್ದು ಏನು ಮಾಡ್ಬೇಕು ಅನ್ನೋದಿರಲ್ಲ. ಸೊ ಹಂಗಾಗಿ ಆ ವ್ಯವಸ್ಥೆ ಒಳಗೆ ಇರೋದ್ರ ಬದಲು ನಾವು ಇಂಡಿಪೆಂಡೆಂಟ್ ಆಗಿ ಮಾಡಿದ್ರೆ ಬೆಟರ್ ಅಂತ. ಸೊ ಅದೇ ರೀತಿ ನನ್ನ ಐಡಿಯಾಲಜಿ, ನನ್ನ ಒಂದು ತುಡಿತ ಏನಿದೆ, ಫ್ರೀಕ್ವೆನ್ಸಿ ಮ್ಯಾಚ್ ಆಗಂತರು ಒಂದು 15-20 ಜನ ಸಿಕ್ಕಿದ್ದಾರೆ ಕರ್ನಾಟಕದಲ್ಲಿ. ಅವ್ರ ಜೊತೆ ಮಾತಾಡ್ತಾ ಇದ್ದೀವಿ. ಸೊ 28 ಎಲೆಕ್ಷನ್ ಬಂದಾಗ ಏನು KSP ಅಂತ, ಅದು ಅಲ್ಲಿ ಸ್ವಲ್ಪ ಎಲೆಕ್ಷನ್ ಕಮಿಷನಲ್ಲೂ ಅದಕ್ಕೂ ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಅದು ರಿಜಿಸ್ಟರ್ ಆಗಿ ಬರುತ್ತಂತ ಹೋಪ್ ಇದೆ ಇನ್ನೊಂದು 2-3 ತಿಂಗಳಲ್ಲಿ. ಬಂದಾಗ ಒಂದು 15-20 ಜನ ನಾವು ಆ ಬ್ಯಾನರಲ್ಲಿ ಕಂಟೆಸ್ಟ್ ಮಾಡಿ 2-3 ಜನ ಗೆಲ್ಲಬೇಕು ಮಿನಿಮಮ್. ನಾನೇನು ವಿಜಯ್ ಥರ ದೊಡ್ಡದಾಗಿ ರಾಜ್ಯದ ಮಟ್ಟಿಗೆ ಅಷ್ಟೊಂದು ರಿಸೋರ್ಸಸ್ ಇಲ್ಲ ನಮ್ಮ ಹತ್ರ. ಪ್ರಾಕ್ಟಿಕಲಾಗಿ ಯೋಚನೆ ಮಾಡೋದಾದ್ರೆ ನಾನು ಗೆಲ್ಲಬೇಕು, ನಾನು ಹೋರಾಟ ಮಾಡ್ತೀನಿ. ಅದು ಎಷ್ಟೋ 24 ಗಂಟೆ ಹೋರಾಟ ಮಾಡಬೇಕಾ, ದಿನದಲ್ಲಿ ಮಾಡ್ತೀನಿ ನಾನು. ಒಂದು ಛಲ ಕಿಚ್ಚಿದೆ. ಜೊತೆಗೆ ಇನ್ನೊಂದು ಆ ರೀತಿ 15-20 ಜನ ಅನ್ಕಾಂಪ್ರಮೈಸಿಂಗ್ ನಾವು ನಿಲ್ಸಿರ್ತೀವಿ. ನಾಳೆ ಇನ್ನು ಸರಿ ಬಾರ್ದವ್ರು. ದಿಸ್ ಈಸ್ ದ ಡೇಂಜರ್ ನಮ್ಗಿರೋಂಥದ್ದು. ಏನು ಮಾಡ್ಬಿಡ್ತೀವಿ, ಗಟ್ಟಿಯಾಗಿರ್ತಾರೆ. ಲಾಸ್ಟ್ 2 ಡೇಸು ಇವ್ರು ಯಾರೋ ಬಲಾಢ್ಯರು ಬಂದು ಅವ್ರ ಮನೆಗೆ ಹೋಗ್ಬಿಟ್ಟು ಅದು ಇದು ಆಮಿಷ ಕೊಟ್ಬಿಡ್ತಾರೆ. ನಮ್ಗೆ ಅಂಥವ್ರು ಬೇಕಾಗಿಲ್ಲ. ಅನ್ಕಾಂಪ್ರಮೈಸಿಂಗ್ 4 ಜನ ಆದ್ರೂ ಪರವಾಗಿಲ್ಲ. 3-4 ಜನ 28ರಲ್ಲಿ ಸಿಕ್ಕರೆ 33ರಲ್ಲಿ 15-20 ಆಗುತ್ತದು. 38ರಲ್ಲಿ ಅದು 40-50 ಆಗೋ ಚಾನ್ಸಸ್ ಇರ್ತದೆ. ಅನ್ಕಾಂಪ್ರಮೈಸಿಂಗ್. ನಾನು ಕಾಂಪ್ರಮೈಸ್ ಆಗಬಾರ್ದು ಅಂತ ಅನ್ಕಾಂಪ್ರಮೈಸ್ ಲೀಡರ್ ಸಿಗ್ತಾರೆ ಅಂತಂದರೆ, ನಾವು ಇಷ್ಟೋ ತನಕ ಏನು ಡಿಸ್ಕಸ್ ಮಾಡಿದ್ವಲ್ಲ ಟಾಪ್ ಟು ಬಾಟಮ್, ಅನ್ಕಾಂಪ್ರಮೈಸಿಂಗ್ ಲೀಡರ್ಶಿಪ್ ಸೃಷ್ಟಿ ಆಯಿತು ಅಂತಂದರೆ, ಸೊ ನಾವು ಹೇಳಿದ್ದೆಲ್ಲ ಪಾಸಿಬಲ್ ಇದೆ ಅನ್ನೋದು ನನ್ನ ಪ್ರಾದೇಶಿಕ ಪಕ್ಷದ ಶಕ್ತಿ ನಿಮ್ಮ ಪ್ರಕಾರ ಹೇಗಿದೆ ನಮ್ಮ ಕರ್ನಾಟಕದಲ್ಲಿ ಅಸ್ತಿತ್ವ? ಇವಾಗ ಅದಕ್ಕೆ
ಅವಕಾಶ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ. JDS ಇತ್ತು, ಅದು BJP ಜೊತೆ ಹೊರಟೋಯ್ತು. ಆಮೇಲೆ ಅದು ಈಗ ಅಗೇನ್ ರಿವೈವಲಿಗೆ ಟ್ರೈ ಮಾಡ್ತಾ ಇದ್ದಾರೆ. ಬಟ್ ಜನಗಳು ವಿಶ್ವಾಸ ಕಳ್ಕೊಂಡಿದೆ. ಅದು ಮುಂಚೆ ಇದ್ದಷ್ಟು ವಿಶ್ವಾಸ ಆಗಿಲ್ಲ, ಕೆಲವೊಂದು ಭಾಗದಲ್ಲಿ ಇರ್ಬೋದು. ಆಮೇಲೆ ಬೇರೆ ಬೇರೆ ಪಕ್ಷಗಳು ಬಂದು ಅವು ಕೇವಲ ಒಂದು ಸ್ಪೆಸಿಫಿಕ್ ಹೋರಾಟ ಇಟ್ಕೊಂಡು ಏನೋ ಮಾಡೋದಕ್ಕೆ ಹೋದ್ರೆ ಆಗಲಿಲ್ಲ. ಬಟ್ ಇವಾಗ ನೀವು ಆಫ್ಟರ್ ಎಕ್ಸಿಟ್ ಆಫ್ ಸಿದ್ದರಾಮಯ್ಯ ಇರ್ಬೋದು, ಅಗೇನ್ ಇಟ್ ಕಮ್ಸ್ ಬ್ಯಾಕ್ ಟು ಕಾಸ್ಟ್ ಪಾಲಿಟಿಕ್ಸ್ ಅಂತ ನೋಡಿದಾಗ OBCಗಳಿಗೆ ರೆಪ್ರೆಸೆಂಟೇಷನ್ ಇಲ್ಲ. ಹಾಗೇನೆ SC STನಲ್ಲಿರೋ ಲೀಡರ್ಶಿಪ್ ಕಾಂಪ್ರಮೈಸ್ ಆಗಿರೋವಂಥದ್ದು. ಅವರು ಏನು ಇಂಟ್ರೆಸ್ಟ್ ಇದೆ ಜನಾಂಗಗಳದ್ದು ಅದನ್ನು ಅವರು ಹೋರಾಟ ಮಾಡ್ತಾ ಇಲ್ಲ. ಆ್ಯಂಡ್ ಜೆನ್ಜಿ ಅಂತ ಬಂದಾಗ ಯುವ ಸಮೂಹ ಏನಿದೆ ಅವ್ರನ್ನ ಆಸ್ಪಿರೇಷನ್ನ ರೆಪ್ರೆಸೆಂಟ್ ಮಾಡುವಂಥ ಲೀಡರ್ಸ್ಗಳು ಯಾರೂ ಇಲ್ಲ ಇಲ್ಲಿ. ಒಂದು ಕಾಸ್ಟ್ ಐಡೆಂಟಿಟಿ ಪಾಲಿಟಿಕ್ಸ್ ಅಲ್ಲಿ ಒಂದು ಅವಕಾಶ, ಇನ್ನೊಂದು ಈ ಜೆನ್ಜಿಗಳನ್ನ ರೆಪ್ರೆಸೆಂಟ್ ಮಾಡುವಂಥ ಒಂದು ಅವಕಾಶ ಇವತ್ತು ರಾಜ್ಯದಲ್ಲಿ ಸೃಷ್ಟಿಯಾಗಿದೆ. BJP ಕಾಂಗ್ರೆಸ್ ಅನಿವಾರ್ಯ ಅಂತಂದು ಜನಗಳಿದ್ದಾರೆ. ಏನಾದರೂ 224 ಕ್ಷೇತ್ರಗಳಲ್ಲಿ ಕ್ವಾಲಿಟಿ ಕ್ಯಾಂಡಿಡೇಟ್ಸ್ ಇವರಿಬ್ಬರಿಗೂ ಆಲ್ಟರ್ನೇಟಿವ್ ಅನ್ಕಾಂಪ್ರಮೈಸಿಂಗ್. ಹಿಂದೆ ಹಳ್ಳಿನ ಮಾತಲ್ಲಿ ಹೇಳ್ಬೇಕು, ನೀನು ಗಟ್ಟೆ ನಿಂತ್ಕೊಂಡು ಹಿಂದೆ ಸರಿಬೇಡ. ಜನ ಹೇಳಂಥದ್ದು ನೀನು ಹಿಂದೆ ಸರಿಬೇಡ, ನನಗೆ ಅವರು ಬೇಡ ಇವರು ಬೇಡ, ನೋಡಿ ಸಾಕಾಗೋಯ್ತು ನನಗೆ ಅಂಥವ್ರು ಏನಾರು ಸಿಕ್ಕರು ಅಂತಂದರೆ ಇನ್ಸ್ಟೆಂಟಾಗಿ ಇವರಿಬ್ಬರು ಮನೆಗೆ ಹೊರಟೋಗ್ಬಿಡ್ತಾರೆ. ಅಂಥವ್ರು 20 ಜನ ಸಿಕ್ಕಿದಾರ ಈಗ? ಒಂದು 15 ಜನ ಸಿಕ್ಕಿದ್ದಾರೆ. ಆಗಿಂದ ಟೆಸ್ಟ್ ಈಸ್ ಗೋಯಿಂಗ್ ಆನ್. ಇಂಟ್ರಾಕ್ಷನ್ ನಡೀತಾ ಇದೆ. ಅದರಲ್ಲೂ ಕಂಪ್ಲೀಟ್ಲಿ ಅನ್ಕಾಂಪ್ರಮೈಸಿಂಗ್ ಅಂದರೆ ಒಂದು 6ರಿಂದ 7 ಜನ ಇದ್ದಾರೆ. ಆ್ಯಂಡ್ ಅದನ್ನು ಜನ ಇದ್ದಾರೆ. ನಾವು ಐಡೆಂಟಿಫೈ ಮಾಡಬೇಕು, ಧೈರ್ಯ ತುಂಬಬೇಕು, ಅವರಿಗೂ ರಿಸೋರ್ಸ್ ಮೊಬಿಲೈಸ್ ಮಾಡಬೇಕು. ಸೊ ನಾನು ತುಂಬ ಪ್ರಾಕ್ಟಿಕಲಾಗಿ ಯೋಚನೆ ಮಾಡ್ತಾ ಇದ್ದೀನಿ. ಒಂದು 15 ಕ್ಷೇತ್ರಗಳಲ್ಲಿ ಕೊಡಬೇಕು. ಅದರಲ್ಲಿ ಕೆಲವು 3-4 ಕ್ಷೇತ್ರದಲ್ಲಿ ಇವ್ರು ಯಾರು ಕೊಬ್ಬಿರೋರು, ದುರಹಂಕಾರಿಗಳು, ಬಲಾಢ್ಯರು, ಅವ್ರನ್ನೂ ಸೋಲ್ಸೋದಕ್ಕೆ ಪ್ರಯತ್ನ ಮಾಡ್ಬೇಕು ಅನ್ನೋದು ಒಂದು ಥಾಟ್ ಇದೆ. ಬಟ್ ಆಗುತ್ತಾ? ಜಾತಿ, ಹಣ, ಕುಟುಂಬ ಇದ್ರ ನಡುವೆ ನೀವು ಸ್ವಂತ ಬಲದಲ್ಲಿ ಬ್ಯಾಕ್ಗ್ರೌಂಡ್ ಇಲ್ಲದೆ ಆಗುತ್ತಾ? ಸಂಪೂರ್ಣ ನಂಬಿಕೆ ಇದೆ ಹಾಗೆ ಆಗುತ್ತೆ ಅಂತ. ಯಾಕಂದರೆ ನಾನು ಯಾಕೆ ಹಳ್ಳಿಗಳಲ್ಲೇ ಸುತ್ತೀನಿ, ಜನಗಳ ಮಧ್ಯೆ ಇರ್ತೀನಿ ಅಂತಂದರೆ, ವಿ ಶುಡ್ ಅಂಡರ್ಸ್ಟ್ಯಾಂಡ್ ದಿ ಸೈಕಿ ಆಫ್ ದ ಪೀಪಲ್. ವಿ ಶುಡ್ ನೋ ದ ರೂರಲ್ ರಿಯಾಲಿಟಿ, ದ ಗ್ರೌಂಡ್ ರಿಯಾಲಿಟಿ. ಆ ವಾಸ್ತವ ಹಂಗಿದೆ ಇವತ್ತು. ವಿನಯ್ ಕುಮಾರ್ ಅವರು ತಮ್ಮ ಪೊಲಿಟಿಕಲ್ ಬಿಗ್ ಎಂಟ್ರಿಯನ್ನ ರಿವ್ಯೂ ಚಾನೆಲ್ನ ವಿಶೇಷ ಸಂದರ್ಶನದಲ್ಲಿ ರಿವೀಲ್ ಮಾಡಿದ್ದಾರೆ. ಇಡೀ ಸಂದರ್ಶನವನ್ನು ನಿಮ್ಮ ಮುಂದೆ ಸದ್ಯದಲ್ಲಿ ತರ್ತೀವಿ. ಅವರ ಪ್ಲಾನ್ ಹೇಗಿದೆ, ಯಾವ ರೀತಿ ಬದಲಾವಣೆ ತರೋಕೆ ಹೊರಟಿದ್ದಾರೆ ಅನ್ನೋದನ್ನ. ಸೊ ಸಿದ್ದರಾಮಯ್ಯನವರ ಕುರುಬ ಸಮುದಾಯದ ಮತಗಳು ಈ ಸಲ ಖಂಡಿತವಾಗಿಯೂ ಡಿಸ್ಟರ್ಬ್ ಆಗುತ್ತೆ. ಅವರ ಎಕ್ಸಿಟ್ಟಿಂದಾಗಿ ಕಾಂಗ್ರೆಸ್ಸಲ್ಲಿ ಅವರ ಆಪ್ತರು ಮುನಿಸ್ಕೊಂಡಿದ್ದಾರೆ. ಯಾರ್ಯಾರು ಯಾವ್ಯಾವ ದಿಕ್ಕಿಗೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ರಾಜಕೀಯ ಸ್ಥಿತ್ಯಂತರ ಅಂತೂ ಖಂಡಿತ ಆಗುತ್ತೆ ಮುಂದಿನ ದಿನಗಳಲ್ಲಿ. BJPಯಲ್ಲಿ ಒಂಥರ ನಾಯಕತ್ವದ ಕೊರತೆ, ಕಾಂಗ್ರೆಸ್ಸಲ್ಲಿ ನಾಯಕತ್ವದ ಜಟಾಪಟಿ, ಇದನ್ನು ಗಮನಿಸ್ತಾ ಇದ್ದೀವಿ. ಸೊ ಕುರುಬ ಸಮುದಾಯದ ವೋಟ್ಸು ಸ್ಪ್ಲಿಟ್ ಆಗೋ ಸಮಯದಲ್ಲಿ ಎಕ್ಸಾಕ್ಟ್ಲಿ ಈ ಟೈಮನ್ನೇ ನೋಡಿಕೊಂಡು ಎಂಟ್ರಿ ಕೊಡ್ತಿದ್ದಾರೆ. ಅದೇ ಸಮುದಾಯಕ್ಕೆ ಸೇರಿರುವ ಮತ್ತು OBC ಬಲದೊಂದಿಗೆ ಅಲ್ಪಸಂಖ್ಯಾತರ ಮತ್ತು ST SC ಸಮುದಾಯಗಳ ಬಲಗಳೊಂದಿಗೆ ಈಗ ಅಖಾಡಕ್ಕೆ ಧುಮುಕಿರುವ ವಿನಯ್ ಕುಮಾರ್ ಅವ್ರಿಗಿರೋ ಅಡ್ವಾಂಟೇಜೇ ಅದು. BJP ಈಗ ಕುರುಬ ಸಮುದಾಯದ ಮತಗಳನ್ನು ಸೆಳೆಯೋದಕ್ಕಾಗತ್ತಾ ಅಂತ ಯೋಚಿಸ್ತಾ ಇದೆ. ಬಟ್ ಅಷ್ಟೊತ್ತಿಗೆ ಎಂಟ್ರಿ ಕೊಡ್ತಿರೋದು ವಿನಯ್ ಕುಮಾರ್ ಅವರು. ಪ್ರಾದೇಶಿಕ ಪಕ್ಷದ ಪ್ರಾಮುಖ್ಯತೆ ಈಗ ತುಂಬ ಇದೆ. JDS BJP ಜೊತೆ ಸೇರ್ಕೊಂಡು ಬಿಟ್ಟಿದೆ ಮತ್ತು ಮೊದಲಿನಷ್ಟು ಬಲ ಇಲ್ಲ. ಹಾಗಾಗಿ ಈಗ ಯುವಕರನ್ನು, ಅದರಲ್ಲೂ ಯಾವುದೇ ಪೊಲಿಟಿಕಲ್ ಬ್ಯಾಕ್ಗ್ರೌಂಡ್ ಇಲ್ಲದಂಥ ಯುವಕರನ್ನು ಕರ್ಕೊಂಡು ಬಂದು ಚುನಾವಣೆಯಲ್ಲಿ ಎಷ್ಟೊಂದು ಕಡೆ ಆಗತ್ತಲ್ಲ, ದೊಡ್ಡ ಘಟಾನುಘಟಿಗಳು 6 ಸಲ 7 ಸಲ ಗೆದ್ದವರನ್ನು ಹೊಸಬ್ರು ಸೋಲಿಸ್ಬಿಡುವಂಥ ಬೆಳವಣಿಗೆಗಳನ್ನು ತುಂಬ ಕಡೆ ನೋಡಿರ್ತೀವಿ. ಅಂತಹ ಬೆಳವಣಿಗೆ ಈ ಎಲೆಕ್ಷನಲ್ಲಿ ಆಗುತ್ತೆ. ಯಾಕಂದರೆ ಅದಕ್ಕೆ ಈ ಜೆನ್ಜಿ ಒಂದು ಕಡೆ ಮತ್ತು ಓವರ್ ಆಲ್ ಬದಲಾವಣೆ ಬಯಸ್ತಿರೋರು ಒಂದು ಕಡೆ, ಯಾವ ರೀತಿ ನಾನು ಉದ್ಯೋಗ ಸೃಷ್ಟಿಸಬಲ್ಲೆ ಅನ್ನೋದಕ್ಕೆಲ್ಲ ಒಂದು ಮಾಡೆಲ್ ಇಟ್ಟಿದ್ದಾರೆ ಅವರು. ಹೇಗೆ ಉದ್ಯೋಗ ಕೊಡಬಹುದು, ಈಗ ಅವ್ರದ್ದೇ ಇನ್ಸೈಟ್ ಅಕಾಡೆಮಿ, ಅದರಲ್ಲಿ ಬಡವರಿಗೆ ಉಚಿತವಾಗಿ ಅಥವಾ ಕಡಿಮೆ ಹಣದಲ್ಲಿ ಶಿಕ್ಷಣವನ್ನು ಒದಗಿಸೋದಕ್ಕೆ, ಅಂದರೆ ಕೋಚಿಂಗ್ ಒದಗಿಸೋದಕ್ಕೆ ಅವರು ಸಹಕಾರ ಕೊಡ್ತಿದ್ದಾರೆ. ಎಲ್ರಿಗೂ ಫ್ರೀ ಅಂತಲ್ಲ, ಬಟ್ ಯಾರಿಗೆ ಅವಶ್ಯಕತೆ ಅನಿವಾರ್ಯತೆ ಇದೆಯೋ ಅವ್ರಿಗೆ ಸಹಾಯ ಹಸ್ತ. ಬರೀ ತನ್ನ ಈ ಬಿಸ್ನೆಸ್ ಮೂಲದಿಂದಾನೇ ಹಣ ತೆಗೆದು ನಾನು ಪಾಲಿಟಿಕ್ಸ್ ಮಾಡ್ತೀನಿ, ಯಾರ ಕಾಲು ಕೈ ಹಿಡಿದು ಈ ರಾಜಕಾರಣ ಮಾಡಲ್ಲ ಅಂತ ಒಂದು ಅಚ್ಚರಿಯ ದಾರಿಯನ್ನ ಸೆಲೆಕ್ಟ್ ಮಾಡಿಕೊಂಡು ಸ್ವಾಭಿಮಾನಿ ಪಕ್ಷ, ಕರ್ನಾಟಕ ಸ್ವಾಭಿಮಾನಿ ಪಕ್ಷ KSP ಅಂತ ಈಗ ಕರ್ನಾಟಕ ಪಾಲಿಟಿಕ್ಸಲ್ಲಿ ಸದ್ದು ಮಾಡೋದಕ್ಕೆ ರೆಡಿ ಆಗಿದೆ. ಕಾದು ನೋಡಬೇಕು. 2-3 ಸೀಟ್ ಗೆದ್ದರೂ ಸಾಕು ಈ ಎಲೆಕ್ಷನ್ನಲ್ಲಿ. ಮುಂದದು ಇನ್ನು 10 ವರ್ಷ
ಒಂದು ದಶಕದಲ್ಲಿ ಅತ್ಯಂತ ದೊಡ್ಡ ನಿರ್ಣಾಯಕ ಶಕ್ತಿಯಾಗಿ ಹೊರಹೊಮ್ಮತ್ತೆ ಅಂತ ಅವರ ಲೆಕ್ಕಾಚಾರ. ಕಾದ್ ನೋಡೋಣ. ಒಟ್ಟಿನಲ್ಲಿ ಪ್ರಾದೇಶಿಕ ಪಕ್ಷ ಒಂದು ಹುಟ್ಟುಕೊಳ್ತಿದೆ ಅನ್ನೋದು ನಿಜಕ್ಕೂ ಕನ್ನಡಿಗರಿಗೆ ಖುಷಿ ವಿಚಾರ. ಯಾಕಂದರೆ ನಾವು ಯಾರನ್ನು ಕೇಳಬೇಕು? ಮತ್ತವರನ್ನೇ ಕೇಳಬೇಕು, ಇರೋರನ್ನೇ ಕೇಳಬೇಕು. ಬದಲಾವಣೆ ತರ್ತೀವಿ ಅಂತ ಕಿವಿ ಹಿಂಡವರು ಯಾರಾದರೂ ಗಟ್ಟಿಯಾಗಿ ನಿಲ್ಲೋರು ಬಂದರೆ ಇರೋರು ಎಚ್ಚೆತ್ಕೊಳ್ತಾರೆ, ಇರೋರು ಮೈ ಮರೆತು ಕೂತಿರೋರು ಕೂಡ ಎದ್ದು ನಿಲ್ತಾರೆ. ಅಂತಹ ಅನಿವಾರ್ಯತೆ ಸೃಷ್ಟಿಯಾಗಬೇಕಂದ್ರೆ ಪ್ರಾದೇಶಿಕ ಪಕ್ಷಗಳು ಬರಬೇಕಾಗಿದೆ. ಅದರಲ್ಲೂ ಎಜುಕೇಟೆಡ್ ಈ ದೇಶದ ರಿಕ್ವೈರ್ಮೆಂಟ್ ಏನು, ಎಜುಕೇಷನ್ನಿಂದ ಎಲ್ಲ ಬದಲಾಗತ್ತೆ ಅನ್ನುವಂಥ ಮನೋಭಾವದವರು ಬರ್ತಿರೋದು ಇನ್ನು ಖುಷಿಯ ವಿಚಾರ. ಕಾದ್ ನೋಡೋಣ ವಿನಯ್ ಕುಮಾರ್ ಅವರು ನಿಜಕ್ಕೂ ಮ್ಯಾಜಿಕ್ ಮಾಡ್ತಾರಾ ಪೊಲಿಟಿಕಲಿ ಅನ್ನೋದನ್ನು. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.